ಧರ್ಮಸ್ಥಳದ ಈ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನೋಡಿದ್ರೆ ನಡೆದಿರುವಂಥ ದೌರ್ಜನ್ಯಗಳಲ್ಲಿ ಆ ಮಹಿಳೆಯರು ಸತ್ತಿರೋದು ನಿಜ ಅಂತಂದ ಮೇಲೆ ಅವರನ್ನು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಇದುವರೆ ತನಕ ಯಾಕೆ ಯಾವ ಸರ್ಕಾರಗಳು ಕೂಡ ಬಗೆಹರಿಸಿಲ್ಲ ಅನ್ನೋದು ನಮ್ಮ ಮಹಿಳೆಯರೆಲ್ಲರ ಪ್ರಶ್ನೆ ಆಗಿದೆ. ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ನಮಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ, ಈ ರಾಜ್ಯದ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗೋದಿಲ್ವಾ? ನಮ್ಮ ಸುತ್ತ ಅಸಹಜ ಸಾವುಗಳಾಗಿವೆ, ನೋವುಗಳಾಗಿವೆ, ನಾಪತ್ತೆಗಳಾಗಿವೆ, ಅದೆಷ್ಟೋ ಅಪಹರಣಗಳಾಗಿವೆ. ಇದೆಲ್ಲದಕ್ಕೂ ನ್ಯಾಯ ಮರೀಚಿಕೆನೇ ಆಗಿ ಹೋಗಿದೆ. ಎಲ್ಲೂ ನ್ಯಾಯ ಸಿಗಲೇ ಇಲ್ಲ. ಸಂವಿಧಾನ ಹೇಳುತ್ತೆ ಜಸ್ಟಿಸ್ ಫಾರ್ ಆಲ್, ಎಲ್ಲರಿಗೂ ನ್ಯಾಯವನ್ನು ಪಡೆಯುವಂಥ ಅಧಿಕಾರ ಇದೆ ಅಂದ ಮೇಲೆ ನಮಗೆ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಪಡೆಯುವಂಥ ಹಕ್ಕನ್ನು ಅವಕಾಶವನ್ನು ಯಾಕೆ ನಮ್ಮಿಂದ ಕಸ್ಕೊಳ್ಳಾಗ್ತಾ ಇದೆ? ಕೊಂದವರು ಯಾರು ಅನ್ನುವಂಥ ಆಂದೋಲನ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು, ಮಹಿಳಾ ಪರವಾದಂಥ ಕಾಳಜಿ ಉಳ್ಳವರು ಎಲ್ಲರೂ ಸೇರಿ ಒಂದು ಮುಖ್ಯವಾದಂಥ ಪ್ರಶ್ನೆಯನ್ನಿಟ್ಕೊಂಡು ನಡೆಸ್ತಾ ಇರುವಂಥ ಆಂದೋಲನವಾಗಿ ಜನರ ಮನಸ್ಸನ್ನು ಮುಟ್ಟಿದೆ. ಧರ್ಮಸ್ಥಳದಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಮಂದಿ ಹೆಣ್ಣುಮಕ್ಕಳ ಅಸಹಜ ಸಾವುಗಳಾಗಿದೆ, ನಾಪತ್ತೆ ಪ್ರಕರಣಗಳಾಗಿದ್ದಾವೆ, ಅನೇಕ ಬಗೆಯ ದೌರ್ಜನ್ಯ ಮತ್ತು ಅತ್ಯಾಚಾರಗಳಿಗೆ ಹೆಣ್ಮಕ್ಳು ತುತ್ತಾಗ್ತಾ ಇದ್ದಾರೆ. ಈ ಥರದಲ್ಲಿ ಎಲ್ಲ ಬಹಳ ಭಯಾನಕವಾದಂಥ ರೀತಿಯಲ್ಲಿ ಪ್ರಾಣ ಕಳ್ಕೊಂಡಂಥ ಹೆಣ್ಣುಮಕ್ಕಳು ಸಾವಿಗೀಡಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಅವ್ರನ್ನ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ನಮಗೆ ಉತ್ತರ ಬೇಡವಾ? ಧರ್ಮಸ್ಥಳದ ಈ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನೋಡಿದ್ರೆ ಹಲವು ದಶಕಗಳಿಂದ ಅನೇಕ ಮಂದಿ ಹೆಣ್ಣು ಮಕ್ಕಳ ಮೇಲೆ ಏನೇನೋ ಕಾರಣಗಳಿಗಾಗಿ ನಡೆದಿರುವಂಥ ದೌರ್ಜನ್ಯಗಳಲ್ಲಿ ಆ ಮಹಿಳೆಯರು ಸತ್ತಿರೋದು ನಿಜ ಅಂತಂದ ಮೇಲೆ ಅವರನ್ನು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಇದುವರೆ ತನಕ ಯಾಕೆ ಯಾವ ಸರ್ಕಾರಗಳು ಕೂಡ ಬಗೆಹರಿಸಿಲ್ಲ ಅನ್ನೋದು ನಮ್ಮ ಮಹಿಳೆಯರೆಲ್ಲರ ಪ್ರಶ್ನೆ ಆಗಿದೆ. ಇದು ಮಹಿಳೆಯರಿಗಾಗಿ ಮಹಿಳೆಯರು ನಡೆಸ್ತಾ ಇರುವಂಥ ಒಂದು ಆಂದೋಲನ. ಯಾಕಂದರೆ ನಮಗೆ ಬಹಳ ನಿರೀಕ್ಷೆ ಇದ್ದಿದ್ದು ಈ ಬಾರಿ ರಾಜ್ಯ ಸರ್ಕಾರ ಒಂದೇನು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ತು, SITನ ರಚನೆ ಮಾಡ್ತು. ಅದನ್ನು ರಚನೆ ಮಾಡಿದ್ದೇನೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಂಥ ಒಂದು ಪತ್ರವನ್ನು ಆಧರಿಸಿ. ಆ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಈ ಎಲ್ಲ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿ ನಡೆದಿರುವಂತಹ ಮತ್ತು ಮುಂದೆ ನಡೆಯಬಹುದಾದ ದಾಖಲಾಗಬಹುದಾದಂಥ ದೂರುಗಳನ್ನೂ ಸೇರಿದಂತೆ ಮಹಿಳೆಯರ ನಾಪತ್ತೆ, ಅಸಹಜ ಸಾವುಗಳು, ಅತ್ಯಾಚಾರ, ಕೊಲೆ ಈ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂಥೇಳಿ ಸ್ಪಷ್ಟವಾದಂಥ ರೀತಿಯಲ್ಲಿ ಕೇಳಿದ್ದಾರೆ ಅಧ್ಯಕ್ಷರು. ಅವರ ಕೇಳಿಕೆಯನ್ನು ಆಧರಿಸಿ ನಾವು SITನ ರಚನೆ ಮಾಡಿದ್ದೇವೆ ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಅದನ್ನು ಘೋಷಣೆ ಮಾಡಿದಾಗ ಸಹಜವಾಗಿ ಈ ರಾಜ್ಯದ ಮಹಿಳೆಯರಿಗೂ ನಿರೀಕ್ಷೆ ಇತ್ತು. ಇನ್ನು ಮೇಲಾದರೂ ಈ ವಿಚಾರದಲ್ಲಿ ಒಂದು ನಿಜವಾದಂಥ ವಾಸ್ತವ ಸಂಗತಿಗಳೇನಿದ್ದಾವೆ ಹೊರಗಡೆ ಬರಬಹುದು, ಸತ್ಯ ಬೆಳಕಿಗೆ ಬರಬಹುದು, ನೊಂದಂಥ ಕುಟುಂಬಗಳಿಗೆ ನ್ಯಾಯ ಸಿಕ್ಕಬಹುದು, ಸಾವಿಗೀಡಾದ ನಮ್ಮ ಸಹೋದರಿಯರಿಗೆ ಈಗಾದರೂ ಅವರ ಸಾವುಗಳಿಗೆ ಕಾರಣವನ್ನು ಹೊರಗೆ ತರುವಂಥ ಕೆಲಸ ಸರ್ಕಾರದಿಂದ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ತನಿಖೆ ಆರಂಭ ಆದ ದಿನದಿಂದಲೂ ಕೂಡ ನಾವು ಗಮನಿಸಿದ್ದೀವಿ, ಕೇವಲ ಒಂದು ದಾಖಲಾದಂಥ ಪ್ರಕರಣ, ಸಾಮೂಹಿಕ ಹೆಣ ಹುಳುವಿಕೆಯ ಪ್ರಕರಣ ಏನು 39/2025 ಅನ್ನುವಂಥ ಪ್ರಕರಣವನ್ನು ಏನು ದಾಖಲು ಮಾಡಿಕೊಂಡ್ರು, ಅದರ ಸುತ್ತದಲ್ಲಿನ ತನಿಖೆಯಾಗಿಯೇ ಇದನ್ನು ಬಿಂಬಿಸಲಾಯಿತೇ ಹೊರತು ಇದುವರೆ ತನಕ ಅದರ ಆಚೆಗೆ ಇರುವಂಥ ಇನ್ನೆಲ್ಲ ವಿಚಾರಗಳನ್ನು ಒಳಗೊಳ್ಳುವಂಥ ಪ್ರಯತ್ನ ನಡೆದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೂ ನಮಗೆ ಖಚಿತವಾದಂಥ ಮಾಹಿತಿ ಇಲ್ಲ. ಇದು ಏನು ಸಂದೇಶವನ್ನು ಕೊಡುತ್ತೆ ಸಮಾಜಕ್ಕೆ? ಇಲ್ಲೊಂದು ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂಥ ಸರ್ಕಾರಗಳಿದ್ದಾವೆ. ಈ ದೇಶದ ಸಂವಿಧಾನ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟ ಹಾಗೆ ಬದುಕುವ ಹಕ್ಕನ್ನು ಕೊಟ್ಟಿಲ್ವಾ? ಹಾಗಾದರೆ ಘನತೆಯಿಂದ ಜೀವಿಸುವ ಹಕ್ಕನ್ನು ಕೊಟ್ಟಿಲ್ವಾ? ನಮಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ, ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಿಲ್ವಾ? ಸಂವಿಧಾನ ಹೇಳುತ್ತೆ ಜಸ್ಟಿಸ್ ಫಾರ್ ಆಲ್, ಎಲ್ಲರಿಗೂ ನ್ಯಾಯವನ್ನು ಪಡೆಯುವಂಥ ಅಧಿಕಾರ ಇದೆ ಅಂದ ಮೇಲೆ ನಮಗೆ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಪಡೆಯುವಂಥ ಹಕ್ಕನ್ನು ಅವಕಾಶವನ್ನು ಯಾಕೆ ನಮ್ಮಿಂದ ಕಸ್ಕೊಳ್ಳಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಕೊಂದವರು ಯಾರು ಅಭಿಯಾನ ಎಲ್ಲ ರೀತಿಯ ಚಿಂತನೆಯುಳ್ಳಂಥ ಹೆಣ್ಣುಮಕ್ಕಳನ್ನೂ ಒಳಗೊಂಡಂತೆ, ಎಲ್ಲ ಮಹಿಳಾ ಸಂಘಟನೆಗಳಲ್ಲಿರುವಂಥ ಹೆಣ್ಮಕ್ಳನ್ನೂ ಒಳಗೊಂಡಂತೆ ನಡೀತಾ ಬಂದಿದೆ. ಮತ್ತು ಮುಂದಕ್ಕೂ ಕೂಡ ಇದು ಒಂದು ನಿರಂತರವಾದಂಥ ಆಂದೋಲನದ ರೂಪದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನಿಟ್ಕೊಂಡು ನಡೆಯುತ್ತೆ. SIT ಅದರ ರಚನೆಯ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲಾಗಿರುವಂತೆ ಒಂದು ಸಮಗ್ರ ತನಿಖೆಯನ್ನೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದನ್ನು ಬಿಟ್ಟು ಮಾಡುವಂಥ ಯಾವ ತನಿಖೆ ಕೂಡ ಸಮಗ್ರ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ದೂರುಗಳನ್ನು ಸರಿಯಾದಂಥ ರೀತಿಯಲ್ಲಿ ತಗೊಳ್ಬೇಕು ಅಂದರೆ SIT ಮುಂದೆ ಬಂದು ರಾಜ್ಯದ ಜನರಿಗೆ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ, ನೊಂದಂಥ ಕುಟುಂಬಗಳಿಗೆ ಅವರಿಗೆ ರಕ್ಷಣೆ ಕೊಡ್ತೀವಿ, ಅವರ ಗೌಪ್ಯತೆಯನ್ನು ಕಾಪಾಡ್ತೀವಿ ಮತ್ತು ಅವರಿಂದ ದೂರುಗಳನ್ನ ಸ್ವೀಕರಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಎಲ್ಲ ಬಗೆಯ ದೂರುಗಳನ್ನು ಸಮಗ್ರವಾದಂಥ ರೀತಿಯಲ್ಲಿ ತನಿಖೆ ಮಾಡೋದ್ರ ಮೂಲಕ ನಿಜವಾದಂಥ ಕೊಂದವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುತ್ತೆ ಅನ್ನುವಂಥ ಆಶಾಭಾವನೆಯನ್ನು ನಾವು ಹೊಂದಿದ್ದೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್.
ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್. ಈಗ ನೋಡಿ, ನೊಂದವರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ನೊಂದವರು ಯಾರು ಅಂತ ಗೊತ್ತುಂಟು. ಎಲ್ಲರೂ ಕೂಡ ಅದರ ಒಂದು ನೊಂದವರ ಪರವಾಗಿ ಇಷ್ಟು ಸಮಯ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟ ಆಗ್ತಾ ಉಂಟು. ಎಲ್ಲರೂ ಸೇರಿಕೊಂಡು, ಇಡೀ ಸಮಾಜ ಸೇರಿಕೊಂಡು ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೀತಾ ಇದೆ. ಆದರೆ ನಾವು ಈಗ ಗಮನಿಸಿದ ಒಂದು ವಿಚಾರ ಏನು ಅಂತೇಳಿದರೆ, ನ್ಯಾಯ ಮರೀಚಿಕೆ, ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂದರೆ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಉಂಟು. ವಿಚಾರಗಳನ್ನು ಏನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ದೂರುದಾರರನ್ನೇ ಅಪರಾಧಿಗಳು ಮಾಡುವಂಥ ಪ್ರಯತ್ನ ಕೂಡ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಇದು ಈಗ ನಮಗೆಲ್ಲರಿಗೂ ಗೊತ್ತಾಗಿದೆ. ಯಾವುದೇ ಮುಚ್ಚುಮರೆ ಇದರಲ್ಲಿ ಕಾಣ್ತಾ ಇಲ್ಲ, ಅಂದರೆ ಗೊತ್ತಾಗ್ತಾ ಉಂಟು. ಅದಕ್ಕಾಗಿ ಈಗ ಮಹಿಳೆಯರು ಅದರಲ್ಲಿ ಯಾವುದೇ ಅವರು ಇವರು ಮತ್ತೊಬ್ಬರು ಅಂತ ಇಲ್ಲ, ಜಾತಿ ಧರ್ಮ ಪಂಥ ಪಕ್ಷ ಎಲ್ಲವನ್ನು ಬಿಟ್ಟು ಮಹಿಳೆಯರು ಒಟ್ಟಾಗಿ ಒಂದು ಹೋರಾಟ ಮಾಡಬೇಕು. ಹೋರಾಟ ಅಂತಲ್ಲ, ನಮ್ಮ ಒಂದು ಏನು ಧ್ವನಿ ಅದು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಆಗ್ರಹ. ಅದಕ್ಕಾಗಿ ನಾವು ಈ ಕೊಂದವರು ಟೀಮ್ ಏನು ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಹೇಳಿದರು ಅವರು, ಎಲ್ಲ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೇವೆ, ಬೇರೆ ಬೇರೆ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಅದೇ ರೀತಿ ಮಹಿಳಾ ಆಯೋಗವನ್ನು ಕೂಡ, ಮಹಿಳಾ ಆಯೋಗ ಏನು ಇವತ್ತು ಮಾತಾಡಿದೆ ಅದಕ್ಕೆ ಒಂದು ಕಾರಣ ಅವರು ಹೋಗಿ ಮಹಿಳಾ ಆಯೋಗವನ್ನು ಇದಕ್ಕೊಂದು ಈ ರೀತಿ ಅವರು ಮಾತಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನು ತಿಳಿಸಿದ ಕಾರಣ. ಅಂದರೆ SIT ಅನ್ನೋದು ಕೇವಲ ಬುರುಡೆ ಪ್ರಕರಣಕ್ಕೆ ಮಾಡಿದ, ಕೆಲವರ ಮನಸ್ಸಿನಲ್ಲಿ ಉಂಟು ಇದು ಬುರುಡೆ ಪ್ರಕರಣವನ್ನು ಭೇದಿಸಲಿಕ್ಕೆ ಮಾಡಿದ SIT ಅಂತ. ಅಂದರೆ ಬುರುಡೆ ಸಿಗಲಿಲ್ಲ ಅಂತಾದರೆ ಅಥವಾ ಅವರಿಗೆ ಏನು ಬೇಕು ಅದು ಅಲ್ಲಿ ಸಿಗಲಿಲ್ಲ ಅಂತಾದರೆ ಅದನ್ನು ಮುಗಿಸಿಬಿಟ್ಟು ಕೇಸನ್ನು ಕ್ಲೋಸ್ ಮಾಡಿ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಕ್ಲೀನ್ ಚಿಟ್ ಕೊಡಬೇಕು ಅಂತ ಇತ್ತು. ಆ ಕ್ಲೀನ್ ಚಿಟ್ ಕೊಡುವಂಥದ್ದು ಮಾಡಬಾರ್ದು. ಅಲ್ಲಿ ಕೇವಲ ಬುರುಡೆ ಪ್ರಕರಣಕ್ಕೆ ಆದದ್ದಲ್ಲ SIT. ಅಲ್ಲಿ ದಶಕಗಳ ಕಾಲದಿಂದ, 2 ದಶಕಗಳ ಕಾಲದಿಂದ ಏನೆಲ್ಲ ನಡೆದಿದೆ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಅದೇ ಹೇಳಿದರು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳು ಏನಾಗಿದೆ, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಯಮುನಾ ಇರ್ಬೋದು, ಸೌಜನ್ಯ ಇರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನ್ಯಾಯ ಸಿಗಬೇಕು. ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಅಲ್ಲಿವರೆಗೆ ನಿರಂತರವಾಗಿ ನಾವು ಮಹಿಳಾ ಶಕ್ತಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಅದರಲ್ಲಿ ಬೇರೆ ಯಾವುದು ಕೂಡ ಇಲ್ಲ. ಈಗಾಗಲೇ ಹೇಳಿದ್ರು ಅವರು, ಜಾತಿ ಧರ್ಮ ಪಕ್ಷ ಪಂಥ ಎಲ್ಲವನ್ನು ಬದಿಗಿಟ್ಟು ಮಹಿಳೆಯರು, ಮಾತೆಯರು, ತಾಯಂದಿರು ಹೋರಾಟಕ್ಕೆ ಇಳಿತೇವೆ. ಹೋರಾಟ ಅಂದರೆ ನಾವು ಮೊದಲಿಗೆ ಈಗ ಏನು ಮಾಡ್ತಾ ಇದ್ದೇವೆ ಅದು ಆಗ್ರಹ, ನಮ್ಮ ಆಗ್ರಹಗಳುಂಟು. ಏನೆಲ್ಲ ತಪ್ಪಾಗಿದೆ ಅದನ್ನು ಸರಿಪಡಿಸಿ ಅಂತ ಹೇಳ್ತಾ ಇದ್ದೇವೆ. ಮುಂದೆ ಅದಕ್ಕೆ ಸರಿಯಾಗಿ ಅವರು ಸ್ಪಂದಿಸದಿದ್ದರೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ. ಖಂಡಿತವಾಗಿಯೂ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯ ಆಂದೋಲನವನ್ನು ನಾವು ಖಂಡಿತ ಮಾಡ್ತೇವೆ. ಎಲ್ಲರೂ ಸೇರಿಕೊಂಡು, ಇಡೀ ರಾಜ್ಯದ ಮಹಿಳೆಯರು ಸೇರಿಕೊಂಡು ಮಾಡ್ತೇವೆ. ಟೀಮ್ ಇದೆ, ಅದರ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅವರ ಜೊತೆಗೆ ನಾವು ಸೇರಿಕೊಂಡು ಎಲ್ಲ ಮಹಿಳೆಯರು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸಂಚಲನ ಅನ್ನುವ ಮಹಿಳಾ ತರಬೇತುದಾರರ ಸಂಸ್ಥೆಯಲ್ಲಿ ತರಬೇತುದಾರಳಾಗಿ ಕೆಲಸ ಮಾಡ್ತೇನೆ ನಾನು. ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡುವಾಗ ಕರ್ನಾಟಕ ರಾಜ್ಯದೊಳಗೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಮಹಿಳೆಯರ ಪರವಾಗಿ ಮಾತಾಡ್ತಾ ಅರಿವಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಈ ಸಮಸ್ಯೆಗಳ ಬಗ್ಗೆ ಮಾತಾಡಿ ಚರ್ಚೆಗಳನ್ನು ಮಾಡುವಾಗ ಜನರು ನಮಗೆ ವಾಪಸ್ ಪ್ರಶ್ನೆ ಕೇಳ್ತಾರೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ನೀವು ಉತ್ತರಗಳನ್ನು ಕೊಡ್ತೀರಿ, ಈ ಥರ ಪರಿಹಾರ ಇದೆ ಅಂತ ಹೇಳ್ತೀರಿ. ನಿಮ್ಮ ಸುತ್ತದಲ್ಲಿ ಅಸಹಜ ಸಾವುಗಳು, ನೋವುಗಳು, ನಾಪತ್ತೆ ಪ್ರಕರಣಗಳಾಗಿವೆ. ಇದಕ್ಕೆ ಪೂರಕವಾಗಿ ನೀವೇನು ಕೆಲಸ ಮಾಡಿದ್ದೀರಿ ಅಂತ ಕೇಳುವಾಗ ಈ ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳಿಗೆ ನಮಗೆ ನಿಜವಾಗಿಯೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಈಗ ಕೊಂದವರು ಯಾರು ಅನ್ನುವ ಒಂದು ಅಭಿಯಾನದ ಮೂಲಕ ನಮಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ಏನು ಸೌಜನ್ಯ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟದ ಹಾದಿಯನ್ನು ತೋರಿಸಿಕೊಟ್ಟಿದೆಯೋ ಆ ಹೋರಾಟದ ಹಾದಿಯಲ್ಲಿ ನಾವು ಜೊತೆಗೆ ಸೇರಿಕೊಂಡಿದ್ದೇವೆ. ಹೌದು, ನಮ್ಮ ಸುತ್ತ ಅಸಹಜ ಸಾವುಗಳಾಗಿವೆ, ನೋವುಗಳಾಗಿವೆ, ನಾಪತ್ತೆಗಳಾಗಿವೆ, ಅದೆಷ್ಟೋ ಅಪಹರಣಗಳಾಗಿವೆ. ಇದೆಲ್ಲದಕ್ಕೂ ನ್ಯಾಯ ಮರೀಚಿಕೆನೇ ಆಗಿ ಹೋಗಿದೆ. ಎಲ್ಲೂ ನ್ಯಾಯ ಸಿಗಲೇ ಇಲ್ಲ. ಇವತ್ತಿಗೂ ಆ ನೋವು ಅನ್ನುವಂಥದ್ದು ಏನಿದೆ ಅದು ನೋವಾಗಿಯೇ ಉಳಿದಿದೆ ಹೊರತು ಅದಕ್ಕೆ ನ್ಯಾಯ ಅನ್ನೋದು ಸಿಗಲಿಲ್ಲ. ಈ ನ್ಯಾಯಯುತವಾದ ಹೋರಾಟದಲ್ಲಿ ಕೊಂದವರು ಯಾರು ಅಭಿಯಾನದಲ್ಲಿ ಸಹಿ ಸಂಗ್ರಹಣೆ ಆಗ್ತಾ ಇದೆ.
ಪೋಸ್ಟ್ ಕಾರ್ಡ್ ಅಭಿಯಾನ ಆಗ್ತಾ ಇದೆ. ಇವೆಲ್ಲದರಲ್ಲೂ ನಾವು ಭಾಗವಹಿಸ್ತೇವೆ. ಜೊತೆಗೆ ದೊಡ್ಡ ಮಟ್ಟದ ಮಹಿಳಾ ದನಿಗೆಯಲ್ಲಿ ನಮ್ಮ ದನಿಯನ್ನು ಸೇರಿಸ್ತಾ ನಾವು ದನಿಗಳಾಗ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ನಮ್ಮ ಮನೆಗಳಲ್ಲಿ ಒಂದು ಸಣ್ಣ ನೋವಾದ್ರೂ ಅದನ್ನು ವರ್ಷಗಳಾಚೆ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ನೋವು ನಮ್ಮಲ್ಲಿ ಕಾಡ್ತಾನೆ ಇರ್ತದೆ. ಆದರೆ ಈ ಸೌಜನ್ಯನ ಏನು ನೋವಿದೆ ನೋಡಿ, ಸೌಜನ್ಯನ ಕೊಲೆಯ ಸುತ್ತ ಆದಂತಹ ನೋವೇನಿದೆ, ಪ್ರತಿ ಕರುಳಲ್ಲಿಯೂ ಆ ನೋವಿನ ತುಣುಕು ಇದ್ದೇ ಇದೆ, ಇವತ್ತಿಗೂ ಇದೆ. ಆ ಸೌಜನ್ಯ ಅಂತ ಹೇಳುವಾಗ ಹೃದಯಾಂತರ ಆಳದಿಂದ ಬರುವಂತಹ ನೋವು ಏನಿದೆ ನೋಡಿ, ಅದು ಕೊನೆಯಾಗದೇ ಇರುವಂತಹ ನೋವು. ಹಾಗಾಗಿ ನಾವೆಲ್ಲರೂ ಸೇರಿ ಈ ಅಭಿಯಾನದಲ್ಲಿ ಭಾಗಿಯಾಗೋಣ. ಅಸಹಜ ಸಾವುಗಳಾಗಿರ್ಬಹುದು, ನೋವುಗಳಾಗಿರ್ಬೋದು, ನಾಪತ್ತೆಗಳಾಗಿರ್ಬೋದು, ಇವೆಲ್ಲದಕ್ಕೂ ನ್ಯಾಯ ಕೊಡಿಸುವತ್ತ ಕೈ ಜೋಡಿಸಿಕೊಂಡು ಮುಂದೆ ಹೋಗೋಣ. ನಾವೆಲ್ಲರೂ ಭಾಗಿದಾರರಾಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಕಳೆದ ಒಂದು 3 ವರ್ಷಗಳಿಂದ. ಅಂದರೆ ಹೋರಾಟ ಇತ್ತು, ಆದರೆ ಯಾವಾಗ ಒಬ್ಬ ನಿರಪರಾಧಿ ಅಂತ ವ್ಯಕ್ತಿಯನ್ನು ಕೊಂಡೋಗಿ ಜೈಲಲ್ಲಿಟ್ಟು ಆಮೇಲೆ ಆ ವ್ಯಕ್ತಿ ಆ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದ ವ್ಯಕ್ತಿ ಅಂತ ಬಿಡುಗಡೆ ಆದಮೇಲೆ ನಿರಂತರವಾಗಿ ಸೌಜನ್ಯ ಪರವಾಗಿ, ಅಂದರೆ ಸೌಜನ್ಯ ಮಾತ್ರ ಅಲ್ಲ, ಅಲ್ಲಿ ನಡೆದಿರುವಂಥ ಎಲ್ಲ ಒಂದು ಏನು ಅಸಹಜ ಸಾವುಗಳು ಪ್ರತಿಯೊಂದಕ್ಕೂ ನ್ಯಾಯ ಸಿಗಬೇಕು ಅಂತ ಸೌಜನ್ಯ ನಿಮಿತ್ತ ಮಾತ್ರ, ಸೌಜನ್ಯನ ಒಟ್ಟಿಗೆ, ಸೌಜನ್ಯನ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ಇಲ್ಲಿ ಆಗಿದೆ. ಅದಕ್ಕೆಲ್ಲಕ್ಕೂ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.